ಇಳಿ ವಯಸ್ಸು. ಒಬ್ಬ ವ್ಯಕ್ತಿಯು ತನ್ನ ಬಾಲ್ಯವನ್ನು ಎಂದಿಗೂ ಮರೆಯುವುದಿಲ್ಲ. ಯಾವುದರ ಬಗ್ಗೆಯೂ ಯೋಚಿಸದೆ ತನ್ನದೇ ಆದ ಪುಟ್ಟ ಪ್ರಪಂಚದಲ್ಲಿ ಮುಳುಗಿರುವ ಕಾಲವದು. ರಸ್ತೆಯಲ್ಲಿ ಶೇಖರಣೆಗೊಂಡ ಮಳೆ ನೀರು ನಮ್ಮ ಮನಸ್ಸಿಗೆ ಮುದ ನೀಡುವಷ್ಟು ಸಾಕು. ಸಣ್ಣ ವಿಷಯಗಳಲ್ಲಿ ದೊಡ್ಡ ಸಂತೋಷವಿದೆ. ಬಾಲ್ಯದಿಂದಲೂ ಇಂತಹ ಅನೇಕ ವಿಷಯಗಳು ನಮ್ಮ ಜೀವನದುದ್ದಕ್ಕೂ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತವೆ. ಮರದಿಂದ ಬೀಳುವುದು, ಇಡೀ ಪ್ರದೇಶದಲ್ಲಿ ಬೈಸಿಕಲ್ ಟೈರನ್ನು ತಿರುಗಿಸುವುದು, ಯಾರೋ ಶಾಲಾ ಶಿಕ್ಷಕರಿಂದ ರಸ್ತೆ ಅಥವಾ ಸ್ಥಳೀಯರಿಂದ ಬೈಯುವುದು ಎಲ್ಲವೂ ನಡೆಯುತ್ತದೆ. ನಾನು ಹಳ್ಳಿಯೊಂದರಲ್ಲಿ 7ನೇ ತರಗತಿಯವರೆಗೆ ಓದಿದ್ದೇನೆ ಮತ್ತು ನನ್ನ ತಂದೆ ಸರ್ಕಾರಿ ಉದ್ಯೋಗದಲ್ಲಿದ್ದರು. ಅದರ ನಂತರ ಅವರನ್ನು ಯಾವುದೋ ನಗರಕ್ಕೆ ವರ್ಗಾಯಿಸಲಾಯಿತು. ಆ ನಂತರ ನಾನು ಮತ್ತು ನನ್ನ ತಂಗಿಯನ್ನು ಉತ್ತಮ ಶಾಲೆಯಲ್ಲಿ ಓದಬೇಕೆಂದು ಅವರು ಪ್ರಯತ್ನಿಸಿದರು. ಅಲ್ಲದೆ ಅವರ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಿ ವರ್ಗಾವಣೆಗೊಂಡರು. ಅಧಿವೇಶನದ ಮಧ್ಯದಲ್ಲಿ ನಾವು ಶಾಲೆಯನ್ನು ಬಿಡಬೇಕಾಗಿತ್ತು ಎಂದು ನನಗೆ ನೆನಪಿದೆ. ಆ ಸಮಯದಲ್ಲಿನ ನನ್ನ ಬಾಲ್ಯದಲ್ಲಿ ನಾನು ಆ ಹಳ್ಳಿಯನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ನನಗೆ ತಿಳಿದಿರಲಿಲ್ಲ. ಆ ಸಮಯದಲ್ಲಿ ನಾವು ದೊಡ್ಡ ನಗರದಲ್ಲಿ ಹೊಸ ಮನೆಗೆ ಹೋಗುತ್ತೇವೆ ಎಂಬ ಅಂಶದಿಂದ ನನಗೆ ಸಂತೋಷವಾಯಿತು. ಹಲವು ವರ್ಷಗಳು ಕಳೆದವು, ಆದರೆ ನಾವು ಮತ್ತೆ ಅಲ್ಲಿಗೆ ಹೋಗಲಿಲ್ಲ. ಹೊರಡುವಾಗ ಅಪ್ಪ ಅಮ್ಮ ಅಕ್ಕಪಕ್ಕದವರಿಗೆ ಬಂದು ನಿಮ್ಮನ್ನು ಭೇಟಿಯಾಗುತ್ತೇವೆ ಎಂದು ಮಾತು ಕೊಟ್ಟಿದ್ದರು. ಆದರೆ ಆಗಲೇ ಇಲ್ಲ. ಇಂದು 20 ವರ್ಷಗಳ ನಂತರ ನಾನು ಮತ್ತೆ ಅದೇ ಗ್ರಾಮದ ಮೂಲಕ ಹಾದು ಹೋಗುತ್ತಿದ್ದೇನೆ ಮತ್ತು ನನಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ನಾನು ನನ್ನ ಕಾರನ್ನು ಅಲ್ಲಿಗೆ ತಿರುಗಿಸಿದೆ. ನಾನು ಬಹಳ ವರ್ಷಗಳ ನಂತರ ಈ ರಸ್ತೆಗಳಿಗೆ ಬಂದಿದ್ದೇನೆ, ಆದರೆ ಅವರು ನನ್ನನ್ನು ಹೊಸಬರು ಎಂದು ತಿಳಿದಿದ್ದಾರೆ ಮತ್ತು ನನಗೆ ಸಂತೋಷದಿಂದ ದಾರಿ ತೋರಿಸುತ್ತಿದ್ದಾರೆ ಎಂದು ನನಗೆ ಅನಿಸುತ್ತದೆ. ನೀವು ಸ್ವಾಗತಿಸುತ್ತಿದ್ದೀರಿ. ನನ್ನ ಶಾಲೆಯನ್ನು ಮೊದಲು ನೋಡಬೇಕೆಂದು ಅನಿಸಿತು. ಅದಕ್ಕೆ ಅಲ್ಲಿಗೆ ಹೋಗಿದ್ದೆ. ಶಾಲೆಯು ಇಂದಿಗೂ ಹಾಗೆಯೇ ಇತ್ತು. ಬಹುಶಃ ಕೆಲವೊಮ್ಮೆ ಮಾತ್ರ ಬಣ್ಣ ಬಳಿಯಲಾಗಿದೆ, ಆದರೆ ಸ್ನಾನಗೃಹವನ್ನು ಹೊರತುಪಡಿಸಿ ಹೊಸತನ್ನು ನಿರ್ಮಿಸಲಾಗಿಲ್ಲ. ಸ್ವಲ್ಪ ಸಮಯದ ನಂತರ ನಾನು ನನ್ನ ಸ್ವಂತ ಕಣ್ಣುಗಳಿಂದ ಶಾಲೆಯನ್ನು ನೋಡುತ್ತಿದ್ದೆ. ಅರ್ಧ ರಜೆಯಲ್ಲಿ ಮಕ್ಕಳನ್ನು ನೋಡಿದಾಗ ನನ್ನ ಬಾಲ್ಯದ ನೆನಪಾಯಿತು. ಮಗುವಿನ ಶಾಲೆಯ ಗೇಟಿನ ಹೊರಗೆ ಗುಂಪು ಜಮಾಯಿಸಿತ್ತು. ಅಲ್ಲಿ ಒಬ್ಬ ಅಮ್ಮ ತನ್ನ ಬುಟ್ಟಿಯೊಂದಿಗೆ ಕುಳಿತಿದ್ದಳು. ನಮ್ಮ ಕಾಲದಲ್ಲೂ ಅದೇ ನಡೆದಿದೆ. ನಾವು ಹೀಗೆ ಕೂಡುತ್ತಿದ್ದೆವು. ನಮ್ಮ ಕಾಲದಲ್ಲಿ ಯಾರೋ ಬುಟ್ಟಿ ಹಿಡಿದು ಬರುತ್ತಿದ್ದರು. ಕ್ರೇಟ್ನಲ್ಲಿ ಅನೇಕ ರೀತಿಯ ಸಿಹಿ ಮತ್ತು ಹುಳಿ ವಸ್ತುಗಳಿದ್ದವು. ಆ ನೆನಪುಗಳನ್ನು ಮತ್ತೊಮ್ಮೆ ಮೆಲುಕು ಹಾಕಲು ನನಗೂ ಅಮ್ಮನ ಬುಟ್ಟಿಯಿಂದ ಏನನ್ನೋ ಕೊಳ್ಳೋಣ ಎಂದುಕೊಂಡೆ. ಮತ್ತೊಮ್ಮೆ ನಾನು ಮಗುವಂತಾದೆ ಮತ್ತು ಆ ತಾಯಿಯ ಬುಟ್ಟಿಯ ಕಡೆಗೆ ಹೋದೆ. ಮಕ್ಕಳ ಕೈಗಳ ನಡುವೆ ನಾನು ಆ ತಾಯಿಯತ್ತ ಕೈ ಚಾಚಿದೆ. ಅಮ್ಮ ನನ್ನತ್ತ ನೋಡಿ ನನಗೆ ಏನು ಬೇಕು ಎಂದು ಕೇಳಿದಳು. ಅವಳು ಮುಖದ ಮೇಲಿನ ಮಚ್ಚೆಗಳನ್ನು ಮತ್ತೆ ಮತ್ತೆ ಕಣ್ಣುಜ್ಜಿಕೊಂಡು ನೋಡುತ್ತಿದ್ದಳು. ಮುಖ ನನಗೆ ಚಿರಪರಿಚಿತ ಎನಿಸಿತು. ನಮ್ಮ ಕಾಲದಲ್ಲೂ ಬರುತ್ತಿದ್ದುದು ಅದೇ ಅಮ್ಮ ಎಂದು ನಾನು ಗುರುತಿಸಿದೆ. ಅವಳು ಮೊದಲಿಗಿಂತ ವಯಸ್ಸಾಗಿದ್ದಳು. ಅದಕ್ಕಾಗಿಯೇ ನನಗೆ ಗುರುತಿಸಲು ಸ್ವಲ್ಪ ಸಮಯ ಹಿಡಿಯಿತು. ಇಷ್ಟು ಸಮಯ ಕಳೆದಿದೆ, ಆದರೆ ಇವತ್ತಿಗೂ ಅದೇ ಶಾಲೆಯ ಹೊರಗೆ ಬುಟ್ಟಿ ಹಿಡಿದು ಬರುತ್ತಾಳೆ ಎಂದುಕೊಂಡಾಗ ಸ್ವಲ್ಪ ಆಶ್ಚರ್ಯವಾಯಿತು. ಇವರಿಗೆ ಕಾಲ ನಿಂತು ಹೋದಂತೆ ಆಯಿತು. ಬಾಲ್ಯದಲ್ಲಿ ಅವರೊಂದಿಗೆ ಮಾತನಾಡಲಿಲ್ಲ. ಅವನು ಏನು ಬೇಕಾದರೂ ತೆಗೆದುಕೊಂಡು ತಿನ್ನುತ್ತಿದ್ದನು. ಇಂದು ಅವರನ್ನು ಕಂಡಾಗ ಅವರ ಜೊತೆ ಮಾತನಾಡಬೇಕು ಅನ್ನಿಸಿತು. ಅವಳು ನನ್ನನ್ನು ಗುರುತಿಸದಿರಬಹುದು, ಆದರೆ ನಾನು ಅವಳನ್ನು ಚೆನ್ನಾಗಿ ತಿಳಿದಿದ್ದೇನೆ ಎಂದು ನಾನು ಭಾವಿಸುತ್ತೇನೆ. ಸ್ವಲ್ಪ ಸಮಯದ ನಂತರ ಶಾಲೆಯ ಗಂಟೆ ಬಾರಿಸುವವರೆಗೂ ಈ ಆಲೋಚನೆಗಳು ಮೊಳಗಿದವು ಮತ್ತು ಅವರ ಸುತ್ತಲೂ ಸುಳಿದಾಡುವ ಮಕ್ಕಳು ತಮ್ಮ ತರಗತಿಯ ಕಡೆಗೆ ಹಿಂದಿರುಗಿದರು. ಅಮ್ಮ ಕೂಡ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದಳು. ನಾನು ಅವಳಿಗೆ ಹೇಳಿದೆ, ಅಮ್ಮ ನೀನು ಇನ್ನೂ ಬಾ, ನಮ್ಮ ಕಾಲದಲ್ಲಿ ಬರುತ್ತಿದ್ದ ಹಾಗೆ. ಅವಳು ತನ್ನ ನಡುಗುವ ಕುತ್ತಿಗೆ ಮತ್ತು ಮಿಟುಕಿಸುವ ಕಣ್ಣು ರೆಪ್ಪೆಗಳಿಂದ ನನ್ನನ್ನು ನೋಡಿದಳು. ಬಹುಶಃ ಅವಳ ಕಿವಿಗೆ ಕಡಿಮೆ ಕೇಳಬಹುದು. ಅವಳು ಒಮ್ಮೆ ಏನು ಮತ್ತು ಎಲ್ಲಿ ಎಂದು ಕೇಳಿದಳು. ಕ್ಷಮಿಸಿ, ಸ್ವಲ್ಪ ಕಡಿಮೆ ಧ್ವನಿಸುತ್ತಿದೆ. ನಾನು ಮತ್ತೆ ಅದನ್ನೇ ಪುನರುಚ್ಚರಿಸಿದ್ದೆ. ಅಮ್ಮ ಅದನ್ನು ಕೇಳಿ ತುಂಬ ಸಂತೋಷಪಟ್ಟರು. ಅವಳು ನನ್ನೊಂದಿಗೆ ತುಂಬ ಸಂತೋಷವಾಗಿದ್ದಳು. ನೀನು ನನ್ನೊಂದಿಗೆ ಏಕೆ ಸಂತೋಷಪಡಬೇಕು? ಹೀಗೆಯೇ ಮುಂದುವರಿಯಿರಿ. ಹೀಗೆ ಹೇಳುತ್ತಾ ನನ್ನ ತಲೆಯ ಮೇಲೆ ಕೈ ಇಟ್ಟರು.
ನಂತರ ಅವಳು ತನ್ನ ಕೆಲಸದಲ್ಲಿ ನಿರತಳಾದಳು, ಅದೇ ಸಂಗ್ರಹಿಸುವಲ್ಲಿ. ನಾನು, ಅಮ್ಮ, ನಿಮ್ಮ ಮನೆಯಲ್ಲಿ ಬೇರೆ ಯಾರೂ ಇಲ್ಲವೇ? ಅಮ್ಮ ಇನ್ನೂ ಮಾತನಾಡಿಲ್ಲ. ನನಗೆ ಒಬ್ಬ ಮಗನಿದ್ದನು, ಆದರೆ ಅವನು ಈಗ ನನ್ನೊಂದಿಗೆ ವಾಸಿಸುತ್ತಿಲ್ಲ. ಅವನು ಬೆಳೆದಿದ್ದಾನೆ ಮತ್ತು ಇನ್ನು ಮುಂದೆ ತಾಯಿಯ ಅಗತ್ಯವಿಲ್ಲ. ಆದರೆ ಅವರು ಸಂತೋಷವಾಗಿ ಇರುವವರೆಗೆ ನನಗೆ ಯಾವುದೇ ತೊಂದರೆ ಇಲ್ಲ. ನನಗೆ ಇನ್ನು ಕೆಲವೇ ದಿನಗಳು ಉಳಿದಿವೆ ಮತ್ತು ನನಗೆ ತುಂಬ ಹಸಿವಾಗಿದ್ದರೂ ನಾನು ನಿಭಾಯಿಸಬಲ್ಲೆ. ಕೆಲವೊಮ್ಮೆ ನಾನು ಶಾಲೆಯ ಹೊರಗೆ ಮತ್ತು ಕೆಲವೊಮ್ಮೆ ಹತ್ತಿರದ ಮಾರುಕಟ್ಟೆಯಲ್ಲಿ ಏನು ಬೇಕಾದರೂ ಮಾಡುತ್ತೇನೆ. ಮತ್ತು ನಂತರ ನಾನು ಇಲ್ಲಿಗೆ ಬಂದು ಈ ಮಕ್ಕಳನ್ನು ನೋಡಿದಾಗ ನನಗೆ ಸಂತೋಷವಾಗುತ್ತದೆ. ಮಾತು ಮುಗಿಸಿದ ಕೂಡಲೇ, ಒಳ್ಳೆಯ ಮಗನೇ, ಸಂತೋಷವಾಗಿರು ಎಂದರು. ಹೀಗೆ ಹೇಳುತ್ತಾ ನಗತೊಡಗಿದಳು. ಈ ವಯಸ್ಸಿನಲ್ಲಿ ಅವರನ್ನು ಕಂಡಾಗ ಅವರಿಗೆ ಯಾವುದೇ ನಿರೀಕ್ಷೆ ಇಲ್ಲ, ಯಾರ ಮೇಲೂ ದೂರೂ ಇಲ್ಲ ಅನ್ನಿಸಿತು. ಅವರ ಮಗನ ಬಗ್ಗೆ ಹೆಚ್ಚು ಕೇಳಬೇಕೆಂದು ನಾನು ಯೋಚಿಸಿದೆ, ಆದರೆ ಅವರಿಗೆ ತೊಂದರೆಯಾಗಬಹುದು ಎಂದು ನಾನು ಅದನ್ನು ಮಾಡಲಿಲ್ಲ. ನಾನು ಅವರನ್ನು ತಡೆದು ಸ್ವಲ್ಪ ಹಣವನ್ನು ಕೊಡಲು ಬಯಸಿದ್ದೆ. ಮೊದಲ ಬಾರಿಗೆ ಅವರು ಇಷ್ಟವಿಲ್ಲದೆ ಇಲ್ಲ ಎಂದು ಹೇಳಿದರು. ಅವರಿಗೆ ಅದು ಬೇಕು ಎಂದು ನನಗೆ ಗೊತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವರು ಒಪ್ಪಿದರು ಮತ್ತು ಅವರ ಕಣ್ಣುಗಳಿಂದ ನೀರು ಬರಲಾರಂಭಿಸಿತು. ಈ ವಯಸ್ಸಿನಲ್ಲಿ ಇದನ್ನೆಲ್ಲ ನೋಡಿದರೆ ಎಷ್ಟು ನೋವಾಗುತ್ತದೆ. ನಾವು ಅಸಹಾಯಕರಾಗಿದ್ದ ನಮ್ಮ ಬಾಲ್ಯದಲ್ಲಿ ನಮ್ಮ ಪೋಷಕರು ನಮ್ಮನ್ನು ನೋಡಿಕೊಳ್ಳದಿದ್ದರೆ ಆಗ ಬಹುಶಃ ಯಾರೂ ಶ್ರೇಷ್ಠರಾಗಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವರು ಕಷ್ಟದಲ್ಲಿರುವಾಗ ನಾವು ಅವರೊಂದಿಗೆ ಇಲ್ಲದಿದ್ದರೆ ಅಥವಾ ದಿನಕ್ಕೆ 2 ಹೊತ್ತಿನ ಊಟವನ್ನು ನೀಡಲು ಸಾಧ್ಯವಾಗದಿದ್ದರೆ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಬಾಲ್ಯದ ಶಾಲೆಗೆ ಹೋಗಿದ್ದು ಒಳ್ಳೆಯದು ಎಂದುಕೊಂಡು ಸಮಾಧಾನವಾಯಿತು. ನಾನು ಅವರಿಗೆ ಪ್ರತಿ ತಿಂಗಳು ಸ್ವಲ್ಪ ಹಣವನ್ನು ಕಳುಹಿಸಲು ಪ್ರಯತ್ನಿಸುತ್ತೇನೆ. ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂದು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಅಂತಹ ಒಳ್ಳೆಯ ಕಥೆಗಳನ್ನು ನೀವು ಇಲ್ಲಿ ಓದಬಹುದು. ಇಲ್ಲಿರುವ ಶೈಕ್ಷಣಿಕ ಕಥೆಗಳು ನಿಮಗೆ ಮನರಂಜನೆಯನ್ನು ನೀಡುವುದರ ಜೊತೆಗೆ ನಿಮಗೆ ನಿರ್ದೇಶನವನ್ನು ನೀಡುತ್ತವೆ. ಆದ್ದರಿಂದ ನಮ್ಮೊಂದಿಗೆ ಇರಿ ಮತ್ತು ನಮ್ಮ ಪ್ರಯತ್ನಗಳನ್ನು ಯಶಸ್ವಿಗೊಳಿಸಿ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.